ಬಾರಿ ಹೋಗ್ತಿದ್ದೇನೆ ಡಾಕ್ಟರ್ ಇವತ್ತು ಕ್ಲಿನಿಕ್ಕಿಗೆ ಹೋಗೋದು. ಸೊ ಯಾಕೆ ಅಂತ ಹೇಳಿದರೆ ಇವತ್ತು ಬರಲಿಕ್ಕೆ ಹೇಳಿದ್ದಾರೆ, ಇನ್ನೊಂದು ಟೆಸ್ಟ್ ಬಾಕಿ ಆಗಿದೆ. ಮೊನ್ನೆ ನಮಗೆ ಮಧ್ಯಾಹ್ನ ಆಯಿತು, ಮಧ್ಯಾಹ್ನದ ಮೇಲೆ ಮತ್ತೆ ಆಫ್ಟರ್ನೂನ್ ಸರಿ ಆಗುದಿಲ್ಲ, ಅದಕ್ಕೆ ಅವ್ರು ಹೇಳಿದ್ರು ಇವತ್ತು ಬೆಳಿಗ್ಗೆ ಬರ್ಬೇಕಂತೇಳಿ. ಹಾಗೆ ಇವತ್ತು 3ನೇ ಬಾರಿ ಹೋಗುದು ಅಲ್ಲ ರೀ, 3ನೇ ಬಾರಿ ಹೋಗ್ತಿದ್ದೇವೆ ಟೆಸ್ಟಿಗೆ. ಒಂದು ಟೆಸ್ಟ್ ಉಂಟು ಮತ್ತೆ ರಿಪೋರ್ಟ್ಸ್ ಅಲ್ಲ, ಇವತ್ತೆಲ್ಲ ನನ್ನ ರಿಪೋರ್ಟ್ ಸಿಗ್ತದೆ, ನೋಡುವ ಏನು ಹೇಳ್ತಾರೆ ಅಂತೇಳಿ ರಿಪೋರ್ಟ್ಸ್ ಅಲ್ಲಿ. ಹಾಗೆ ಏನು ಬರ್ಲಿಕ್ಕಿಲ್ಲ, ಬಟ್ ನನಗೆ ಅಷ್ಟು ಹೋಪ್ಸ್ ಉಂಟು ನಾರ್ಮಲ್ ಬರ್ಬೋದು ಅಂತೇಳಿ. ಆಮೇಲೆ ಮಗಳು ಒಂದು ರಿಪೋರ್ಟ್ಸ್ ನನ್ನ ಮಗಳು ತೆಗೆದು ವಾಟ್ಸಪ್ ಮಾಡಿದ್ಲು, ಅದರಲ್ಲಿ ನಾರ್ಮಲ್ ಉಂಟು ಮಮ್ಮಿ ಅಂತೇಳಿ. ಮತ್ತೊಂದು ರಿಪೋರ್ಟ್ ಸಿಗ್ಲಿಕ್ಕೆ ಉಂಟು, ಅದನ್ನೀಗ ನಾವು ಅದರ ಇಷ್ಟೊತ್ತಿಗೆ ಸಿಗ್ತದೆ. ಹಾಗೆ 3ನೇ ಬಾರಿ ಹೋಗ್ತೀರ. ಮತ್ತೆಲ್ಲ ಅಲ್ಲಿ ಡಾಕ್ಟರ್ ಇರೋದ ಮೇಲೆ ಎಲ್ಲ ಟೆಸ್ಟ್ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಅವರಿಗೆ ಕೂಡ ನೋಡ್ಬೇಕಾಗ್ತದಲ್ಲ, ಫುಲ್ ಬಾಡಿ ಚೆಕಪ್ ಅಂತ ಹೇಳಿದ್ರೆ. ನಮ್ಮಲ್ಲಿ ಮೊದಲಿಗೆ ನಂದು ಟೆಸ್ಟ್ ಇದು ರಿಪೋರ್ಟ್ ಇದ್ರು ಕೂಡ ಇನ್ನೊಮ್ಮೆ ಕೂಡ ಮಾಡಿಸ್ತಾರೆ ಅವರು. ಹಾಗೆ ಇರಲಿ, ತೊಂದರೆ ಇಲ್ಲ, ಪರವಾಗಿಲ್ಲ. ಈಗ ನಾವು ಹೊರಡಿದ್ದೇವೆ ಹಾಗೆ ಎಲ್ಲ ಟೆಸ್ಟ್ ಮಾಡಿಸಿ ಬರುವಂತ. ಹಾಗೆ ಸೊ ಲೇಟ್ ಆಯ್ತು ಫ್ರೆಂಡ್ಸ್. ಹಾಗೆ ಈಗ ಹೊರಟದು, ಅಲ್ಲಿಗೆ ಹೋಗಿ ರಿಪೋರ್ಟ್ಸ್ ಅಲ್ಲಿ ಇನ್ನೊಂದು ರಿಪೋರ್ಟ್ ಸಿಗ್ಲಿಕ್ಕೆ ಉಂಟು, ಅಲ್ಲಿ ಏನು ಹೇಳಿದ್ರು. ಆಮೇಲೆ ಅದೇ ಹೋಗಿ ಬರ್ತೇವೆ, ಒಂದು ಟೆಸ್ಟ್ ಉಂಟು, ಹಾಗೆ ಟೆಸ್ಟ್ ಎಲ್ಲ ಮುಗಿಸಿ ಆಮೇಲೆ ಬರ್ತೇವೆ. ಮತ್ತೆ ನಾನು ಹೋಗಿ ಬಂದು ನಿಮ್ಗೆ ಕಂಟಿನ್ಯೂ ವ್ಲಾಗ್ ಮಾಡ್ತೇನೆ. ಓಕೆ, ಇವರು ಕೂಡ ಇದ್ದಾರೆ, ಮಿಸ್ಟರ್ ಕೂಡ ಇದ್ದಾರೆ, ಲೀವ್ ಹಾಕಿದ್ದಾರೆ, ಅವರು 4 days ಲೀವ್ ಹಾಕಿದ್ದಾರೆ. ನಿಮಗೆ ಬೇಕಲ್ಲ ನನ್ನ ಕರ್ಕೊಂಡು ಹೋಗೋದು ಕರ್ಕೊಂಡು ಬರೋದು, ಅವರು ಕೂಡ ಬೇಕಲ್ಲ. ಹಾಗೆ ಅವರು ಪ್ರತಿಯೊಂದು ಹೆಜ್ಜೆಯಲ್ಲಿ ಕೂಡ ನನ್ನ ಜೊತೆಯಲ್ಲಿ ಇರ್ತಾರೆ. ಹಾಗೆ ನನಗೆ ಕೂಡ ಒಂದು ಖುಷಿ ಆಗ್ತದೆ, ಇಲ್ಲದಿದ್ರೆ ಸ್ವಲ್ಪ ನರ್ವಸ್ ಆಗ್ತದಲ್ಲ. ಹಾಗೆ ಅವರಿದ್ರೆ ಧೈರ್ಯವೇ ಎಲ್ಲಿದ್ರು. ಏನು ಹೊರಡುದು ಅಂದರೆ ಆಯಿತು, ಟೈಮ್ ಕೂಡ ಆಯಿತು. ಇವತ್ತು ಒಂದು ಟೆಸ್ಟ್ ಅಂತ ಹೇಳಿದರೆ ಮೊನ್ನೆ ಮಾಡುವಂಥದ್ದು, ಮಧ್ಯಾಹ್ನ ಮೇಲೆ ಅಂತೇಳಿ ನಾವು ಊಟ ಮಾಡಿ ನಾವು ಸಹ ಮನೆಗೆ ಬಂದೆವು. ಡಾಕ್ಟರ್ ಇದ್ರು, ಬರ್ಲಿಕ್ಕೆ ಹೇಳಿದ್ರು, ಮತ್ತೆ ನಾವು ಹೇಳಿದೆ ಬೇಡ ನೆಕ್ಸ್ಟ್ ಡೇ ಬರ್ತೇವೆ ಅಂತೇಳಿ. ಅಲ್ಲ ರೀ, ಹಸ್ಬೆಂಡ್ ಹೇಳಿದ್ರು 4 ದಿವಸ ಆಯ್ತು ತಿರುಗಾಡುದು. ಹೌದು, ಇವತ್ತಿಗೆ 4 ದಿನ ಹಾಗೆ ಇವತ್ತು ಬರ್ತೇವೆ ಅಂತ ಹೇಳಿ ಇವತ್ತು ಕ್ಲಿನಿಕ್ಗೆ ಹೋಗ್ತಿದ್ದೀವಿ. ನೋಡು, ಸಾಧ್ಯ ಇದ್ರೆ ವಿಡಿಯೋ ಮಾಡ್ತೇನೆ, ಇಲ್ಲದಿದ್ರೆ ಇಲ್ಲ. ಬಂದು ನಾನು ರಿಪೋರ್ಟ್ಸ್ ಅಲ್ಲಿ ಏನುಂಟು ಅದೆಲ್ಲ ಬಂದು ಹೇಳ್ತೇನೆ. ಅಲ್ಲ ಇನ್ನು ಹೊರಡು, ಇನ್ನು ಲೇಟ್ ಆಗ್ತದಲ್ಲ. ನೋಡಿ, ಕೆಲಸ ಎಲ್ಲ ಆಯಿತು ನಮ್ದು. ಹಾಗೆ ಈಗ ಹೊರಟದು, ಆರಾಮದಲ್ಲಿ ಹೋಗ್ತಿದ್ದೆ. ಮಕ್ಕಳೆಲ್ಲ ಸ್ಕೂಲಿಗೆ ಹೋಗಿದ್ದಾರೆ, ಸ್ವೀಟಿ ಇಲ್ಲಿಗೆ ಹೋಗಿದ್ದಾರೆ. ಇವತ್ತು ಸ್ವೀಟ್ ಹಾಸ್ಪಿಟಲಲ್ಲಿ ಅವಳಿಗೆ ಅಲ್ಲಿದ್ದಾಳೆ. ಮತ್ತೊಂದು ರಿಪೋರ್ಟ್ ಅವಳಿಗೆ ಸಿಕ್ಕಿತ್ತು, ಅವಳು ನೋಡಿ ಅದನ್ನು ಇಮಿಡಿಯೇಟ್ ವಾಟ್ಸಪ್ ಮಾಡಿದ್ಲು. ಸೊ ಅದರಲ್ಲಿ ಏನಿಲ್ಲ, ನಾರ್ಮಲ್ ಅಂತೇಳಿ ಉಂಟು. ನೋಡಿ ಫ್ರೆಂಡ್ಸ್, ನಾವು ಹೊರಡಿದ್ವಿ. ದೇವರ ಹಾಗೆಲ್ಲ ಪರೀಕ್ಷೆಗಳನ್ನೆಲ್ಲ ಕೊಡ್ತಾರೆ ನಮಗೆ. ಆ ಪರೀಕ್ಷೆಗಳನ್ನೆಲ್ಲ ನಾವು ಎದುರಿಸಿ ಮುಂದೆ ಹೋಗ್ತಾ ಇರಬೇಕು. ಆಗುದೆಲ್ಲ ಒಳ್ಳೆಯದಕ್ಕೆ, ಮುಂದೆ ಆಗುದು ಕೂಡ ಒಳ್ಳೆಯದೇ ಅಂತೇಳಿ ಹಾಗೆ ಪಾಸಿಟಿವ್ ಆಗಿರ್ಬೇಕು ಯಾವಾಗಲೂ. ಇನ್ನು ಇವತ್ತು ಕೂಡ ಮಧ್ಯಾಹ್ನ ಆಗ್ತದೆ ಏನೋ, ನಿನ್ನೆ ಕೂಡ ಹೊರಗಡೆ ಊಟ ಮಾಡಿ ಎಂತ ಮಾಡುದು ಮತ್ತೆ. ನೋಡಿ, ಮಳೆಯಲ್ಲೇ ಇವತ್ತು ಬಿಸಿಲು ಉಂಟು, ಹೇಳಲಿಕ್ಕೆ ಆಗುದಿಲ್ಲ, ಮಳೆ ಬರ್ತದೆ ಹೇಳಲಿಕ್ಕೆ ಆಗುದಿಲ್ಲ. ಈಗ ನಾವು ಡಾಕ್ಟರ್ ಶಶಿಕಾಂತ್ ತಿವಾರಿ ಕ್ಲಿನಿಕ್ಕಿಗೆ ಬಂದಿದ್ದೇವೆ. ರಿಪೋರ್ಟ್ಸ್ ಎಲ್ಲ ಸಿಕ್ಕಿತ್ತು ನಂದು. ಈಗ ಡಾಕ್ಟರ್ ಏನು ಹೇಳ್ತಾರೆ ನೋಡುವ. ಓಕೆ, ಹಾಗೆ ನಮ್ದು ಆಯಿತು ಫ್ರೆಂಡ್ಸ್, ಇದೆಲ್ಲ ಟೆಸ್ಟ್ ಎಲ್ಲ ಆಯಿತು. ಸೊ ರಿಪೋರ್ಟ್ಸ್ ಎಲ್ಲ ನಾರ್ಮಲ್ ಬಂದಿದೆ, ಅದು ತುಂಬ ಖುಷಿ ಆಯಿತು. ಹೇಗಾಯಿತು ಅಂದರೆ ಡಾಕ್ಟ್ರಲ್ಲಿ ನಾವು ಕಾಲ್ ಮಾಡಿ ಹೋಗುದು, ತುಂಬ ಬೆಸ್ಟ್ ಡಾಕ್ಟ್ರು. ಹಾಗೆ ನಂದು ರಿಪೋರ್ಟ್ಸ್ ಎಲ್ಲ ನೋಡಿ ಹಾಗೆ ಅವ್ರು ಹೇಳಿದರು, ಇಲ್ಲ ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ಅಂದ್ರೆ ರಿಪೋರ್ಟ್ಸ್ ಕೂಡ ನಾರ್ಮಲ್ ಬಂದಿದೆ. ಅದು ಕೇಳಿ ಖುಷಿ ಆಯ್ತು. 3 ದಿವಸದಿಂದ ನಾವೆಲ್ಲ ರಿಪೋರ್ಟ್ ರೆಡಿ ಮಾಡ್ತಿದ್ದೇವಲ್ಲ, ಅದೆಲ್ಲ ನೋಡಿ ಆಯ್ತು ಅವರು. ನಾನು ಮೊನ್ನೆಯಿಂದ ರಿಪೋರ್ಟ್ಸ್ ಏನ್ ಬರ್ತಾರೆ ಸ್ವಲ್ಪ ಅದು ನಾರ್ಮಲ್ ಆಗಿ ಎಲ್ಲರಿಗೂ ಕೂಡ ಟೆನ್ಷನ್ ಇರ್ತದಲ್ಲ. ಈಗ ಒಂದು ಏನೋ ಟೆಸ್ಟ್ ಮಾಡಿದ್ರು ಕೂಡ ರಿಪೋರ್ಟ್ಸ್ ಏನ್ ಬರ್ತದೆ ಅಂದ್ರೆ ಸ್ವಲ್ಪ ಮನಸ್ಸಿನಲ್ಲಿ ಒಂದು, ಈಗ ಟೆನ್ಷನ್ ಮಾಡದಿದ್ರು ಕೂಡ ಮನಸ್ಸಲ್ಲಿ ಸ್ವಲ್ಪ ಆ ವೇದನೆ ಇರ್ತದೆ. ರಿಪೋರ್ಟ್ಸ್ ಬಂದ ಮೇಲೆ ನಮಗೆ ಒಂದು ಖುಷಿ ಆಗ್ತದೆ, ಹಾಗೆ ಒಂದು ಫಲಿತಾಂಶ ಅದು ಕೂಡ. ಹಾಗೆ ರಿಪೋರ್ಟ್ಸ್ ಎಲ್ಲ ಬಂದು ಡಾಕ್ಟರ್ ಹೇಳಿದ್ರು ಫುಲ್ ನಾರ್ಮಲ್ ಉಂಟು, ಯಾವುದೇ ಪ್ರಾಬ್ಲಮ್ ಇಲ್ಲ ನಿಮಗೆ ಅಂತೇಳಿ. ಹಾಗೆ ತುಂಬಾ ಖುಷಿ ಆಯ್ತು. ಆಮೇಲೆ ಈಗ ಊಟಕ್ಕೆ ಬಂದಿದ್ದೇನೆ. ಸ್ವಲ್ಪ ಬ್ಲೀಡಿಂಗ್ ಪ್ರಾಬ್ಲಮ್ ಇತ್ತು, ಹಾಗೆ ಬ್ಲೀಡಿಂಗ್ ಸ್ವಲ್ಪ ಅಂದ್ರೆ 3 ದಿನ ನನಗೆ ಜಾಸ್ತಿ ಬ್ಲೀಡಿಂಗ್ ಹೋಗ್ತದೆ. ಹಾಗೆ ಡಾಕ್ಟರ್ ಹೇಳಿದ್ರು ಅದನ್ನೆಲ್ಲ ಸ್ವಲ್ಪ ಕಡಿಮೆ, ತುಂಬಾ ಜಾಸ್ತಿ ಇಲ್ಲ, ಕೆಲವರಿಗೆ 7 ದಿನ ಎಲ್ಲ ಇರ್ತದೆ. ಹಾಗೆ ನಾರ್ಮಲ್ ಆಗಿ 3 ದಿನ ಇದ್ರೆ ತುಂಬಾ ನಿಮಗೆ ಹೋಗುದಾದ್ರೆ ಅದಕ್ಕೆ ಸ್ವಲ್ಪ ಮೆಡಿಸನ್ ಕೊಟ್ಟಿದ್ದಾರೆ, ತಕೊಳ್ಳಿ ಅಂತ ಮೆಡಿಸನ್ ಉಂಟು. ಹಾಗೆ ತುಂಬಾ ಖುಷಿ ಆಯ್ತು ನನಗೆ ಕೂಡ ಕೇಳಿ, ಒಂದು ಮನಸ್ಸಿಗೆ ಸಮಾಧಾನ ಆಯ್ತು. ಹಾಗೆ ಅಲ್ವಾ ಫ್ರೆಂಡ್ಸ್, ಒಂದು ನಮಗೆ ಈಗ ಏನೇ ಆರೋಗ್ಯ ಸಮಸ್ಯೆ ಆದ್ರೂ ಕೂಡ ಡಾಕ್ಟ್ರಲ್ಲಿ ಬಂದ ಕೂಡಲೇ ಅದು ಇದು ಟೆಸ್ಟ್ ಅಂತ ಹೇಳ್ತಾರೆ. ಹಾಗೆ ರಿಪೋರ್ಟ್ಸ್ ಬರೋ ತನಕ ನಮಗೊಂದು ಆತಂಕ ಇರ್ತದೆ, ಏನು ಎಂತ ಆಗ್ತದೆ, ಅದು ಸಾಮಾನ್ಯವಾಗಿ ಎಲ್ರಿಗೂ ಕೂಡ ಇರ್ತದೆ, ಒಂದು ಟೆನ್ಷನ್ ಕೂಡ ಆಗ್ತದೆ. ಸೊ ಇವತ್ತು ನೋಡಿ, ಇವತ್ತು ನಾನು ತುಂಬಾ ಖುಷಿಯಲ್ಲಿದ್ದೇನೆ. ರಿಪೋರ್ಟ್ಸ್, ಮೇಯ್ನ್ ರಿಪೋರ್ಟ್ಸ್ ಅನ್ನು ನೋಡಿ
ಡಾಕ್ಟರ್ ಹೇಳಿದ್ರು ಎಲ್ಲ ನಾರ್ಮಲ್ ಬಂದಿದೆ, ಮಾಡಿಸಿದಕ್ಕೆ ಒಳ್ಳೇದಾಯ್ತು ಅಂತ. ಇನ್ನು ಟೆನ್ಷನ್ ಇಲ್ಲ ಅಲ್ಲ. ಹಾಗೆ ನೋಡಿ ದೇವರು ನಮಗೆ ಒಂದೊಂದು ಪರೀಕ್ಷೆ ಕೊಡ್ತಾರೆ. ಯಾಕೆ ನಮಗೆ ದೇವರ ಟೆಸ್ಟ್ ಕೊಡುದು? ನಮ್ಮನ್ನು ನಮ್ಮ ಧೈರ್ಯ ಎಷ್ಟು ಉಂಟಂತ ನೋಡ್ಲಿಕ್ಕೆ. ಸೊ ನಾವು ಅದನ್ನೆಲ್ಲ ಎದುರಿಸಿಕೊಂಡು ಮುನ್ನಡಿಬೇಕು. ಹಾಗೆ ನೋಡಿ ನನ್ನ ಲೈಫಲ್ಲಿ ಕೂಡ ಹಾಗೆ ನನಗೆ ಬ್ಲೀಡಿಂಗ್ ಜಾಸ್ತಿ ಹೋಗ್ತದೆ ಅಂತ ಹೇಳಿ ನಾನು ತುಂಬಾ ಟೆನ್ಷನ್ ಮಾಡ್ತಿದ್ದೆ. ಅದರ ಬಗ್ಗೆ ಡಾಕ್ಟ್ರಲ್ಲಿ ಹೋಗ್ಲೇ ಇಲ್ಲ. ಆಮೇಲೆ ತುಂಬಾ ವರ್ಷಗಳಾಯ್ತು. ಡಾಕ್ಟರ್ ಹೇಳಿದ್ರು ಕೆಲವು ಟೆಸ್ಟ್ಗಳನ್ನೆಲ್ಲ ಮಾಡಿ ನೋಡುವ, ಅವರಿಗೂ ಕೂಡ ಗೊತ್ತಾಗ್ಬೇಕಲ್ಲ. ಹಾಗೆ ಆ ಟೆಸ್ಟಲ್ಲೆಲ್ಲ ನಾನು ಗೆದ್ದು ಬಂದಿದ್ದೇನೆ. ಆಮೇಲೆ ಇದು ಕೂಡ ಹಾಗೆ ನೋಡಿ ದೇವರು ನಮಗೆ ಒಂದು ಟೆಸ್ಟ್ ಕೊಡ್ತಾರೆ. ನಮ್ಮನ್ನು ದೇವರ ಪರೀಕ್ಷೆ ಮಾಡುದು ನಮ್ಗೆ ಎಷ್ಟು ಧೈರ್ಯ ಉಂಟಂತ. ಸೊ ಇದನ್ನೆಲ್ಲ ನಾವು ಎದುರಿಸಿ ಮುನ್ನಡಿಬೇಕು. ಹಾಗೆ ಅಂತೇಳಿ ಮನೆಯಲ್ಲಿ ಕುತ್ಕೊಂಡು ಬಿಡುದಲ್ಲ, ಡಾಕ್ಟರ್ನ ಕನ್ಸಲ್ಟ್ ಆಗಬೇಕು, ಅವರು ಹೇಳಿದ ಟೆಸ್ಟ್ಗಳನ್ನು ಮಾಡಬೇಕು, ರಿಪೋರ್ಟ್ಸ್ ನೋಡಿ. ನಮಗೆ ಕೂಡ ಈಗ ಒಂದು ಮನಸ್ಸೆಲ್ಲ ನಿರಾಳಾಗಿದೆ. ನನಗೆ ಕೂಡ ತುಂಬ ಖುಷಿ ಆಯಿತು. ಆಮೇಲೆ ಈಗ ಊಟಕ್ಕೆ ಬಂದಿದ್ದೇವೆ, ಅಂದರೆ ಟೈಮ್ ಆಯಿತು. ಟೈಮ್ ಆದದ್ದು ಯಾಕೆಂದರೆ ಡಾಕ್ಟ್ರು ತುಂಬ ಮಾತಾಡಿದರು ನನ್ನ ಜೊತೆ. ಅವರಿಗೆ ಅಂದರೆ ನಾನು ಯೂಟ್ಯೂಬರ್ ಹೇಳಿ ಕೂಡ ನನ್ನನ್ನು ತುಂಬ ಗೌರವ ಕೊಡ್ತಾರೆ. ಹಸ್ಬೆಂಡ್ ಪೊಲೀಸ್ ಆಫೀಸರ್ ಹೇಳಿ ಕೂಡ ತುಂಬ ರೆಸ್ಪೆಕ್ಟ್ ಕೊಡ್ತಾರೆ. ಅಷ್ಟೇ ಪ್ರೀತಿ ಉಂಟು ನಮ್ಮ ಮೇಲೆ, ನಮಗೆ ಕೂಡ ಅವರ ಮೇಲೆ ಅಷ್ಟೇ ಪ್ರೀತಿ ಉಂಟು. ಹಾಗೆ ಮಾತಾಡಿ ಅಲ್ಲಿ ಸ್ವಲ್ಪ ಟೈಮ್ ಆಯಿತು. ಹೇಗೋ ಮಧ್ಯಾಹ್ನ ಆಯಿತು. ಇನ್ನು ಊಟ ಮಾಡಿ ಹೊರಡ್ತೇವೆ ನಾವು. ಇದೇ ನಮ್ಮ ಮಾಮೂಲಿ ರೆಸ್ಟೋರೆಂಟಿಗೆ ಬಂದಿದ್ದೇವೆ, ಗ್ರೀನ್ ಪಾರ್ಕಿಗೆ. ಇಲ್ಲೇ ಊಟ ಮಾಡಿ ಹೋಗುವ ಅಂತ ಹೇಳಿದ್ರು ಹಸ್ಬೆಂಡ್. ಎಂತ ಹೇಳಿದ್ರು ಪುಟ್ಟ? ನೋಡಿ ನಾವು ಫಿಶ್ ತಾಲಿ ನೋಡಿ, ಇವರ ಫೇವರೇಟ್ ಫಿಶ್ ತಾಲಿ ಅಂದರೆ ಇದು ಬಂಗುಡೆ ಫಿಶ್ ತಾಲಿ ತಗೊಂಡಿದ್ದೇವೆ. ನೋಡಿ ಇದು ನಂದು ತೋರಿಸ್ತೇನೆ ನೋಡಿ. ನಾನು ಕೂಡ ಇದರಲ್ಲಿ ನೀರು ದೋಸೆ ಎಲ್ಲ ಬರ್ತದೆ, ಎಲ್ಲ ಐಟಮ್ ಉಂಟು, ಪಲ್ಯ ಉಂಟು, ಮತ್ತೆ ಸಿಗಿಡಿ ಚಟ್ನಿ ಉಂಟು, ಪಾಯಸ ಉಂಟು, ಮಜ್ಜಿಗೆ ಎಲ್ಲ ಉಂಟು. ಇದು ಬಂಗುಡೆ ಫ್ರೈ ತಗೊಂಡೆವು. ಎಗ್ ಪೆಪ್ಪರ್ ಡ್ರೈ ಅಂತ ಹೇಳಿದ್ದೇನೆ, ಅದಿನ್ನು ಬರ್ಬೇಕಷ್ಟೇ. ಇನ್ನು ಊಟ ಮಾಡ್ತೇವೆ ಫ್ರೆಂಡ್ಸ್. ನೀರು ದೋಸೆ ಬಿಸಿ ಬಿಸಿ ಉಂಟು ನೋಡಿ. ಇಷ್ಟೆಲ್ಲ ಐಟಮ್ ಉಂಟು ಫಿಶ್ ತಾಲಿಯಲ್ಲಿ. ಯಾವ್ದ್ರದ್ದು ಪಲ್ಯ ಕೂಡ ಉಂಟು, ಮಜ್ಜಿಗೆ ಉಂಟು ನೋಡಿ. ನಮ್ಮ ಫೇವರೇಟ್ ಸಿಗಡಿ ಚಟ್ನಿ, ಡ್ರೈ ಚಟ್ನಿ. ಇನ್ನು ಊಟ ಮಾಡ್ತೇವೆ. ಇದು ಎಗ್ ಚಿಲ್ಲಿ ನೋಡಿ. ನಮ್ಮ ಮಿಸ್ಸಸ್ ಭಾರಿ ಪ್ರೀತಿ ಎಗ್ ಚಿಲ್ಲಿ ಹೇಳಿದ್ರೆ. ಊಟ ಎಲ್ಲ ಮಾಡೋದು ನೋಡಿ. ಎಗ್ ಪೆಪ್ಪರ್ ಸಾರಿ ಪೆಪ್ಪರ್ ಡ್ರೈ, ಚಿಲ್ಲಿ ಅಲ್ಲ ಪೆಪ್ಪರ್ ಡ್ರೈ ನೋಡಿ. ಅಲ್ಲಿ ಊಟ ಆಗ್ತಾ ಉಂಟು ನಮ್ಮ ಬಿಗ್ ಬಾಸ್. ಬಿಗ್ ಬಾಸ್ ಅಲ್ಲ, ಎಸ್ ಬಾಸ್ ನೋಡಿ. ಮೀನು ಫ್ರೈ ತಿಂತ ಇದೆ ನೋಡಿ. ಭಾರಿ ಟೇಸ್ಟ್ ಉಂಟು ಬಂಗುಡೆ ಕಾವು ಫ್ರೈ ಸೂಪರ್. ಮನೆಗೆ ಕೂಡ ಇದು ಮಾಡಿದ್ದೀವಿ, ಪಾರ್ಸಲ್ ಮಾಡಿದ್ದೀವಿ. 4 ಮಸಾಲಾ ಫ್ರೈ ಅನ್ನು ಪಾರ್ಸಲ್ ಮಾಡಿದೆ. ಯಾಕಂದ್ರೆ ಮಸಾಲಾ ಫ್ರೈ ತಗೊಂಡು ಹೋಗಿ ಮನೆಯಲ್ಲಿ ತವಾ ಫ್ರೈ ಮಾಡೋದು. ಫ್ರೈ ಮಾಡಿದೆ. ಇಲ್ಲಿ ನಾವು ಊಟ ಮಾಡಿದ್ರೆ ಸೂಪರ್. ನಮ್ಮ ಗ್ರೀನ್ ಪಾರ್ಕ್ ಉಂಟಲ್ಲ, ಇದು ಫಿಶ್ ತಾಲಿ ಇವತ್ತು ನಾನು ತೆಗೆದದ್ದು. ಒಳ್ಳೆ ಉಂಟಲ್ಲ ರೀ. ಊಟ ಆದ ಮೇಲೆ ತುಂಬ ಖುಷಿಯಿಂದ ಮನೆಗೆ ಬಂದೆವು. ಈವ್ನಿಂಗ್ ಅಷ್ಟೇ ಖುಷಿಯಿಂದ ನಿಮ್ಮೆಲ್ಲರ ಮೆಚ್ಚಿನ ಆದರ್ಶ ದಂಪತಿಗಳು ಇಲ್ಲಿ ರೀಲ್ಸ್ ಮಾಡಲಿಕ್ಕೆ ಬಂದಿದ್ದೇವೆ ನೋಡಿ. ಇದರ ಸಂಪೂರ್ಣವಾದ ವಿಡಿಯೋವನ್ನು ಶಾರ್ಟ್ಸ್ ಹಾಗೂ ಇನ್ಸ್ಟಾಗ್ರಾಮ್, ಫೇಸ್ಬುಕ್ನಲ್ಲಿ ನೀವೆಲ್ಲರೂ ನೋಡಿ. ಇದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೇನೆ. ಹೊಸದಾಗಿ ವಿಡಿಯೋ ನೋಡುವವರಿಗೆ ಗೊತ್ತಿರುವುದಿಲ್ಲಲ್ವಾ, ಸೊ ವಿಡಿಯೋದಲ್ಲಿ ಹೇಳ್ತಿದ್ದೇನೆ. ಓಕೆ, ಹಾಯ್ ಫ್ರೆಂಡ್ಸ್. ಎಲ್ಲರೂ ನಮ್ಮ ಗಾಡಿಯನ್ನು ನೋಡಿಕೊಂಡು ಹೋಗ್ತಾರೆ. ಮುದ್ದು ಸಂಸಾರ ವ್ಲಾಗ್ಸ್ ಉಂಟಲ್ಲ, ಹಾಗೆ ಬೈಕಲ್ಲಿ ಹೋಗುವವರು ನಿಲ್ಲಿಸಿದ್ರು. ಚಿನ್ನು ಕಾರಲ್ಲಿ ಇದ್ದಾಳೆ, ಕೂತ್ಕೊಂಡಿದ್ದಾಳೆ. ಈಗ ನಾವೊಂದು ರೀಲ್ಸ್ ಮಾಡಲಿಕ್ಕೆ ಬಂದದ್ದು ಫ್ರೆಂಡ್ಸ್. ಹಾಗೆ ರೀಲ್ಸ್ ಎಲ್ಲ ಆಯಿತು ನಮ್ಮದು. ನೋಡಿ ಸೀನರಿ ನೋಡಿ ಅಂತೆ, ಎಷ್ಟು ಚಂದ ವ್ಯೂಸ್. ಬೇರೆ ಒಂದು ಕಡೆ ಹೋಗಿದ್ದೀವಿ. ಹೌದು, ತುಂಬಾ ದೂರ. ವ್ಯೂಸ್ ನೋಡಿ ಅಂತೆ, ವ್ಯೂಸ್ ಎಷ್ಟು ವ್ಯೂಸ್ ನೋಡಿ, ಚಂದ ಕಾಣ್ತದೆ. ನನಗೆ ಇದೆಲ್ಲ ತುಂಬ ಇಷ್ಟ. ನಿಮಗೆ ಗೊತ್ತುಂಟು ಆಲ್ರೆಡಿ, ತುಂಬ ನಾನು ಇಷ್ಟಪಡ್ತೇನೆ ಅಂತ. ಇವತ್ತು ಮಳೆ ಇಲ್ಲ ಅಲ್ಲ, ಇವತ್ತು ಬೆಳಿಗ್ಗೆನ ಮಳೆ ಇಲ್ಲ. ಹಾಗೆ ನೋಡಿ ಚಿನ್ನ ಕಾರಲ್ಲಿ ಇದ್ದಾಳೆ, ಕಾರಲ್ಲಿ ಕುತ್ಕೊಂಡಿದ್ದಾಳೆ. ಲೇಟಾಗಿ ಮುಟ್ಟಿದ್ದೇವೆ, ಲೇಟಾಗಿ ಮುಟ್ಟಿ ಬೇಗ ಒಂದು ಮಾಡಿದೆವು, ರೀಲ್ಸ್ ಮಾಡಿದೆವು. ಒಳ್ಳೆ ಸೀನರಿ ಇದೆ, ಒಳ್ಳೆ ಖುಷಿ ಆಗ್ತದೆ. ಮೋಡ ಕೂಡ ಇಲ್ಲ, ಒಳ್ಳೆ ಗಾಳಿ ಸಹ ಬರ್ತದೆ ನೋಡಿ. ಆಮೇಲೆ ನಮ್ಮದೊಂದು ಚಂದದ ಸ್ಪೆಕ್ಸ್ ನೋಡಿ, ಚಂದ ಉಂಟಲ್ಲ ಇದು ಅಲ್ಲ. ಇದು ಇವರು ತಂದದ್ದು, ನನ್ನ ಹಸ್ಬೆಂಡ್ ತಂದದ್ದು ನೋಡಿ. ಚಂದ ಇದ್ದಕ್ಕೆ ನಾನು ಪರ್ಚೇಸ್ ಮಾಡಿದ್ದು. ಆಮೇಲೆ ವಿಶೇಷ ಎಂತ ಇಲ್ಲ, ವಿಶೇಷ ಅಂದ್ರೆ ನಮ್ಮ ಚಿನ್ನಿಗೆ ನಾಳೆಯಿಂದ ಎಕ್ಸಾಮ್ ಸ್ಟಾರ್ಟ್ ಮಧ್ಯಾಹ್ನ ನಂತರ. ಹಾಗೆ ಇನ್ನು ಸ್ವಲ್ಪ ಹೊತ್ತಲ್ಲಿ ಹೊರಡ್ತೇವೆ. ಅವಳದೆಲ್ಲ ಓದಿ ಆಗಿದೆ. ಯಾಕೆ ಹೇಳಿದ್ರೆ ಇವತ್ತು ಫುಲ್ ಬೆಳಿಗ್ಗೆಲ್ಲ ಓದಿದ್ದಾಳೆ. ಆಮೇಲೆ ನಿನ್ನೆ ಕೂಡ ಸ್ಯಾಟರ್ಡೆ ಅಲ್ವಾ, ಸೊ ಓದಿ ಎಲ್ಲ ಆಗಿದೆ. ಹಾಗೆ ಬಂದದ್ದು.
ಆಮೇಲೆ ನನ್ನ ಮಗಳಿಗೆ ಹೇಳಿದೆ ನೀನೊಂದು ಮಾಡು ರೀಲ್ಸ್ ಅಂತ. ಅವಳು ಸ್ಟಡಿ ಆಗಲಿಲ್ಲ. ಒಂದು ಸೀನ್ ಮಾಡ್ಬೋದಿತ್ತು ಅವಳಿಗೆ, ಅವಳು ಅಂದರೆ ರೆಡಿ ಇಲ್ಲ, ಸಾಂಗ್ ರೆಡಿ ಇಲ್ಲ ಅವಳಲ್ಲಿ. ಹಾಗೆ ಇಲ್ಲಿ ನಾವು ಫಸ್ಟ್ ಟೈಮ್ ಬರುದು. ಚಿನ್ನಿಗೆ ಸ್ವಲ್ಪ ಕೋಲ್ಡ್ ಆಗಿದೆ ಅಷ್ಟೇ. ಹಾಗೆ ಕಾರಲ್ಲಿ ಕುತ್ಕೊಂಡಿದ್ದಾಳೆ, ಹುಷಾರಾಗಿದ್ದಾಳೆ. ಅಲ್ಲಿ ಅವಳು ಡ್ರೈವಿಂಗ್ ಅಲ್ಲಿ ನೋಡಿ ಕುತ್ಕೊಂಡು ಅವಳಿಗೊಂದು ಆಸೆ ಸ್ಟೇರಿಂಗ್ ಇಡ್ದು ಕುತ್ಕೊಳ್ಳೋದು. ಅವಳು ಮೊದಲಿನಲ್ಲಿ ಕೂಡ ಹಾಗೆ ಕಾರ್ ನಿಲ್ಲಿಸಿದ್ರೆ ಸೀಟಲ್ಲಿ ಕುತ್ಕೊಳ್ಳೋದು, ಸ್ಟೇರಿಂಗ್ ಅನ್ನು ಹೀಗೆ ಮಾಡುದು. ಅಕ್ಕ ಡ್ರೈವಿಂಗ್ ಕಲಿತಲ್ಲ ಹಾಗೆ. ಅಕ್ಕ ಡ್ರೈವಿಂಗ್ ಕಲಿತಲ್ಲ ಹಾಗೆ. ಆಮೇಲೆ ಬೇರೆ ಏನಿಲ್ಲ ವಿಶೇಷ. ಇನ್ನು ನಾವು ಸ್ವಲ್ಪ ಹೊತ್ತಲ್ಲಿ ಹೊರಡ್ತೇವೆ. ಯಾಕೆಂತ ಹೇಳಿದ್ರೆ ಕೆಲವೆಲ್ಲ ಸ್ವಲ್ಪ ಎಡಿಟಿಂಗ್ ಉಂಟು. ಅಲ್ಲ ಇವತ್ತು ಆಗ್ಲಿಕ್ಕಿಲ್ಲ, ಇವತ್ತು ನಂದು ಟಿವಿಯಲ್ಲಿ ಪ್ರೋಗ್ರಾಮ್ ಉಂಟು. ಟಿವಿಯಲ್ಲೆಲ್ಲ ಒಳ್ಳೊಳ್ಳೆ ಪ್ರೋಗ್ರಾಮ್ ಉಂಟು. ನನ್ನ ಪ್ರೋಗ್ರಾಮ್ ನಮ್ದು ಕೆಲವು ರೀಲ್ಸ್ ತುಣುಕುಗಳು ನಿಮಗೆ. ರೆಡಿ? Our hearts beat to the city streets. We began to feel the fire. We rise like tall buildings as the chemicals they take us higher. ಡ್ಯಾನ್ಸ್ ನೋಡಿ ಚಂದ ಉಂಟಾ? ನಾವಿದು ಸುಮ್ಮನೆ ಮಾಡಿದ್ದು ಫ್ಯಾಕ್ಟ್ರಿ. ನಾವು ನಮ್ದು ರೀಲ್ ಸೂಪರ್ ಆಗಿದೆ. ರೀಲಲ್ಲಿ ನಾವು ಈಗ ನಿಮಗೆ ಸ್ವಲ್ಪ ಜಸ್ಟ್ ತೋರಿಸಿದ ಅಷ್ಟೇ. 7 ಗಂಟೆ ಆಗ್ತಾ ಬಂತು, ಈಗ ಕತ್ಲಾಯ್ತು. ಈಗ ಇನ್ನು ಹೊರಡುವ ಇಲ್ಲಿಂದ. ಸ್ವೀಟಿ ನೋಡಿ, ಇವೆಲ್ಲ ವಿಡಿಯೋ ಎಲ್ಲ ಮಾಡಿ ಆಯ್ತು. ನಮ್ಮ ಮಗಳು ಇನ್ನೊಬ್ಳು ಮಗಳು ಕಾರಲ್ಲೇ ಇದ್ದಾರೆ. ತಾಯಿ ಮಗಳದ ಡ್ಯಾನ್ಸ್ ಉಂಟು ಅಂತ. ಈಗ ತಾಯಿ ಮಗಳದೊಂದು ಡ್ಯಾನ್ಸ್ ಉಂಟು. ಯಾವಾಗ? ನೆಕ್ಸ್ಟ್ ಯಾವಾಗ ಇನ್ನು ಮಾಡುವ? ಅಷ್ಟು ಮಾಡ್ಲಿಕ್ಕೆ ಉಂಟು, ಇಲ್ಲೇ ಮಾಡ್ಲಿಕ್ಕೆ ಉಂಟು ಒಂದು ತಾಯಿ ಮಗಳ ಡ್ಯಾನ್ಸ್. ತಾಯಿ ಮಕ್ಕಳ ಜೊತೆ ಒಂದು ಮುದ್ದಾದ ಡ್ಯಾನ್ಸ್ ಇಲ್ಲೇ ಮಾಡ್ಬೇಕಂತ ನಿರ್ಧಾರ ಮಾಡಿದ್ದೇವೆ. ಸಾಂಗ್ ಸೆಲೆಕ್ಷನ್ ಆಗಲಿಲ್ಲ, ಅದು ಪ್ಲೇಸ್ ಅನ್ನು ನಿರ್ಧಾರ ಮಾಡಿದ್ದೇವೆ ಅಲ್ಲ. ಹೌದು, ಏನಂತೆಲ್ಲ ಫ್ರೆಂಡ್ಸ್ ಕತ್ತಲಾಯ್ತು. ಇನ್ನು ಮನೆಗೆ ಹೋಗುದು, ಊಟ ಮಾಡುದು, ಮಲಗುದು. ಇವತ್ತು ದಿನ ಕಾರ್ಯಕ್ರಮ ಮುಗಿಯಿತು. ಚಿನ್ನಿಗೆ ಅಷ್ಟೇ ಅಲ್ಲ, ಚಿನ್ನದ ಆರ್ಡರ್ ಆಗಿದೆ. ಈಗ ಎಂತ ಗೊತ್ತುಂಟ ರೀ, ಗೋಳಿ ಬಜ್ಜಿ. ಅವಳಿಗೆ ಒಂದು ಅಲ್ಲೊಂದು ಒಬ್ರದ್ದು ಪಟ್ಟಣವರ ಹೋಟೆಲ್ ಉಂಟು ಇಲ್ಲಿ, ಅದೊಂದು ಈಗ ಹಿಡಿದು ಬಿಟ್ಟಿದೆ. ಅವರು ಕೂಡ ಭಾರಿ ಒಳ್ಳೆ ಅವಳನ್ನು ಪ್ರೀತಿ ಮಾಡ್ತಾರೆ. ಒಳ್ಳೆ ತಿಂಡಿ ಸಾಫ್ಟ್ ಆಗಿ ಒಳ್ಳೆದುಂಟು. ಹಾಗೆ ಅಲ್ಲಿಗೆ ಹೋಗುವ, ನೋಡ್ಬೇಕು ಅಲ್ಲ. ಹೋಗುವ ಬನ್ನಿ, ಖಾಲಿ ಆಗ್ಬೋದು ನೋಡಿ. ಈಗ ಮಮ್ಮಿ ಮತ್ತೆ ಡ್ಯಾಡಿ ಗುಡ್ ಎಲ್ಲ ಇಳಿತಾ ಇದ್ದಾರೆ. ರೀಲ್ಸ್ಗೋಸ್ಕರ ಹರಸಾಹಸ ಮಾಡಿಕೊಂಡು ಈಗ ಇಳಿತಾ ಇದ್ದಾರೆ. ನನ್ನ ರೀಲ್ಸಿಗೆ ಗುಡ್ಡ ಬೆಟ್ಟ ಕಾಡು ಎಲ್ಲ ಸುತ್ತಾಡಿದೆ. ಎಲ್ಲ ಸುತ್ತಾಡಿ ಬಂತು. ಎಲ್ಲ ಇಲ್ಲೊಂದು ದೊಡ್ಡ ವೈರ್ ಉಂಟು. ಎಂತ ಇದು ಸರಿ, ಈಗ ಎದುರಿಗೆ ಆಗ್ತದೆ ಮಳೆಗಾಲ ಅಲ್ಲ. ನೋಡಿ ನಾವು ಕಾರ್ ಇಡುವಾಗ ನೋಡಿದ್ದೇವೆ, ಇಲ್ಲೆಲ್ಲ ವೈರ್ ಎಲ್ಲ ಬಿದ್ದಿರ್ತದೆ, ವಿದ್ಯುತ್ ತಂತಿ ಎಲ್ಲ. ಮಕ್ಕಳು ಕೂಡ ಜಾಗ್ರತೆ ಮಾಡಬೇಕು, ನೋಡಿ ನಡಿಬೇಕು ಕೆಳಗೆ ಮಳೆಗಾಲಕ್ಕೆ. ಅದಕ್ಕೆ ಈಗ ಇದನ್ನು ನೋಡುವಾಗ ನನಗೆ ನೆನಪಾಯ್ತು, ಮಕ್ಕಳಿಗೆಲ್ಲ ಜಾಗ್ರತೆ ಮಾಡಿ. ದೊಡ್ಡವರು ಈಗ ನೋಡ್ತಾರೆ, ಮಕ್ಕಳು ಪಾಪ ಆಟ ಆಡಿಕೊಂಡೇ ಹೋಗುದಲ್ಲ, ಗೊತ್ತಾಗುದಿಲ್ಲ ಅಲ್ಲ. ಹಾಗೆ ಜಾಗ್ರತೆ ಮಾಡಬೇಕು ಅಂತೇಳಿ. ಸ್ವೀಟಿ ಮೊಬೈಲಿಗೆ ಸ್ಕ್ರೀನ್ ಗಾರ್ಡ್ ಹಾಕ್ಲಿಕ್ಕಿತ್ತು. ಸೊ ಈಗ ನಾವು ಮೊಬೈಲ್ ಶಾಪಲ್ಲಿ ಇದ್ದೇವೆ. ಆಮೇಲೆ ಭಟ್ರು ಹೋಟೆಲಿಗೆ ಹೋಗ್ಲಿಕ್ಕೆ ಆಗಲಿಲ್ಲ, ತುಂಬ ಕತ್ತಲಾಯಿತು. ಇಲ್ಲಿಂದ ನಾವಿನ್ನು ಸೀದಾ ರತ್ನಂ ರೆಸ್ಟೋರೆಂಟಿಗೆ ಹೊರಡ್ತಿದ್ದೇವೆ. ಈ ರೆಸ್ಟೋರೆಂಟಿಗೆ ಬಂದರೆ ನಮ್ಮೆಲ್ಲರಿಗೂ ತುಂಬ ಖುಷಿ ಆಗ್ತದೆ. ಯಾಕೆ ಗೊತ್ತುಂಟ, ಫುಡ್ ಕೂಡ ಬೆಸ್ಟ್ ಇದೆ, ಇದರ ಆಂಬಿಯನ್ಸ್ ಕೂಡ ಒಳ್ಳೆದುಂಟು, ಸ್ವೀಟ್ ಸ್ಟಾಲ್ ಎಲ್ಲ ಉಂಟಲ್ಲ ಇಲ್ಲಿ. ಹಾಗೆ ನಮಗೆ ಬೇಕಾದದೆಲ್ಲ ಪರ್ಚೇಸ್ ಮಾಡ್ಬೋದು. ಈಗ ಮನೆಗೆ ರೀಚ್ ಆದದಷ್ಟೇ. ಹಾಗೆ ನೋಡಿ, ಈಗ ರೀಚ್ ಆದಷ್ಟೇ ಸೌಂಡ್ ಕೇಳ್ತಾರೆ, ಮಳೆ ಬರ್ತಾ ಉಂಟು. ಮತ್ತು ಬೇರೆ ಏನಿಲ್ಲ ಫ್ರೆಂಡ್ಸ್, ವಿಶೇಷ ಅಲ್ಲ. ಮತ್ತು ರೀಲ್ಸ್ ಎಲ್ಲ ಆಯಿತು, ಅಪ್ಲೋಡ್ ಆಗಲಿಲ್ಲ. ಹಾಗೆ ನಾಳೆ ಅಪ್ಲೋಡ್ ಮಾಡ್ತೇನೆ ರೀಲ್ಸನ್ನು. ಆಮೇಲೆ ಹೆಚ್ಚಿನವರು ಕೂಡ ರೆಸಿಪಿ, ಕೆಲವೆಲ್ಲ ರೆಸಿಪಿ ಹಾಕಿ ಅಂತೇಳಿ ಕಮೆಂಟ್ ಹಾಕ್ತಾರೆ. ಹಾಗೆ ಒಂದೊಂದಾಗಿ ನಾನು ಹಾಕ್ತೇನೆ ರೆಸಿಪಿ ಎಲ್ಲ, ಡ್ರೆಸ್ಸಿದು ಲಿಂಕ್ ಹಾಕಿ ಅಂತೇಳಿ. ಸೊ ನಾನು ಹೆಚ್ಚಾಗಿ ಡ್ರೆಸ್ ಎಲ್ಲಿಂದ ತೆಗಿತೇನೆ ಅಂತೇಳಿ ಹೋದ ಕಡೆಯಿಂದ ವಿಡಿಯೋ ಮಾಡಿ ಹಾಕ್ತೇನೆ. ಮೊನ್ನೆ ಕೂಡ ಬಂದಿತ್ತು, ಇವತ್ತು ಕೂಡ ಬಂದಿದೆ, ಮೇಡಮ್ ನಿಮ್ಮ ಡ್ರೆಸ್ ಎಲ್ಲಿಂದ ಪರ್ಚೇಸ್ ಮಾಡಿದ ಅಂತೇಳಿ. ಅದು ಟ್ರೆಂಡ್ಸಿಂದ ನಾನು ಪರ್ಚೇಸ್ ಮಾಡೋದು ಹೆಚ್ಚಾಗಿ. ಯಾಕೆ ಹೇಳಿದ್ರೆ ಅಲ್ಲಿ ಯಾವಾಗಲೂ ಕೂಡ ನ್ಯೂ ಸ್ಟಾಕ್ ಬರ್ತದೆ, ಮತ್ತೆ ಟ್ರೆಂಡಿಂಗ್ ಡ್ರೆಸ್ ಬರ್ತದೆ. ಹಾಗೆ ಹೆಚ್ಚಾಗಿ ನಾನು ಟ್ರೆಂಡ್ಸಿಂದಲೇ ತಗೊಳೋದು.
ಮತ್ತು ಇವತ್ತು ಹೋಗಲಿಲ್ಲ ಪರ್ಚೇಸಿಂಗಿಗೆಲ್ಲ. ಆಮೇಲೆ ಸ್ವಲ್ಪ ಸ್ವೀಟ್ಸ್ ಎಲ್ಲ ತಗೊಂಡು ಬಂದಿದ್ದೇನೆ. ಇವತ್ತು ನಾವು ವೆಜ್ ಅಲ್ಲಿ ಎಲ್ಲ ಆರ್ಡರ್ ಮಾಡಿ ವೆಜ್ ಎಲ್ಲ ತಗೊಂಡೆವು. ನೆನಪು ಬರೋದಿಲ್ಲ ಎಂತ ಅಂತೇಳಿ. ನನಗೆ ಕೆಲವು ನೆನಪು ಬಂದದೆಲ್ಲ ಡೈರಿಯಲ್ಲಿ ಬರ್ದಿರ್ತೇನೆ, ಇಲ್ಲದಿದ್ರೆ ಪುನಃ ವಿಡಿಯೋಕ್ಕೆ ಅಂದರೆ ಕಮೆಂಟ್ಸ್ ಅಲ್ಲ, ಈ ನಮ್ಮದು ಪ್ರೀವಿಯಸ್ ವಿಡಿಯೋಕ್ಕೆಲ್ಲ ಕಮೆಂಟ್ಸ್ ಎಲ್ಲ ಬರ್ತದೆ, ಹೆಚ್ಚಿನವರು ಹಾಕಿದ್ದಾರೆ. ಹಾಗೆ ಕೆಲವೆಲ್ಲ ನಾನು ನೋಟ್ ಮಾಡಿರ್ತೇನೆ ಕಮೆಂಟ್ಸನ್ನೆಲ್ಲ. ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ವಿಡಿಯೋಸ್ ನೋಡಿ ಇನ್ಸ್ಟಾಗ್ರಾಮಿಗೆ ಕೂಡ ಕಮೆಂಟ್ ಹಾಕೋರಿದ್ದಾರೆ. ಸೊ ಹಾಗೆ ನೆನಪು ಬಂದದೆಲ್ಲ ಹೇಳ್ತೇನೆ. ಹಾಗೆ ಡ್ರೆಸ್ಸಿದು ಒಂದು ಹೆಚ್ಚಿನವರು ಕಮೆಂಟ್ಸ್ ಹಾಕ್ತಾ ಇದ್ದೀರಿ ಅದ್ರ ಬಗ್ಗೆ. ಎಲ್ಲರಿಗೂ ಕೂಡ ನನ್ನ ಡ್ರೆಸ್ಸಲ್ಲಿ ಇಷ್ಟ ಆಗಿರಬೇಕು. ಹಾಗೆ ನನ್ನ ಡ್ರೆಸ್ ಎಲ್ಲ ಟ್ರೆಂಡ್ಸ್ ಇದೆ, ಈಗ ಅದು ಗೊತ್ತಾಯ್ತಲ್ಲ ನಿಮಗೆ. ಹೆಚ್ಚಾಗಿ ಟ್ರೆಂಡ್ಸಿಂದಲೇ ತಗೊಳ್ತೇನೆ ನಾನು. ಆಯಿತು, ಟೈಮ್ ಕೂಡ ಆಯಿತು. ತುಂಬ ದೊಡ್ಡ ಟೈಮ್ ಆಗಲಿಲ್ಲ, ಬೇಗ ಬಂದಿದ್ದೀವಿ. 8:45 ಆಯಿತು. ಬೇರೆ ಏನಿಲ್ಲ ವಿಶೇಷ. ಇದ್ರೆ ನಿಮಗೆ ವಿಡಿಯೋದಲ್ಲಿ ತಿಳಿಸ್ತೇನೆ ಖಂಡಿತವಾಗಿಯೂ. ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಿ, ಸೊ ವಿಡಿಯೋ ನೋಡೋ ಮೊದಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಕ್ಕೆ. ಯಾಕೆ ಹೇಳಿದ್ರೆ ವಿಡಿಯೋ ನೀವು ನೋಡ್ತಾ ಇರುವಾಗ ಕೊನೆಯಲ್ಲಿ ಮರ್ತು ಬಿಡ್ತೀರಿ ಸಬ್ಸ್ಕ್ರೈಬ್ ಮಾಡೋದನ್ನು. ಆ ರೀತಿ ನಾನು ಹೇಳಿದ ಹಾಗೆ ವಿಡಿಯೋ ನೋಡ್ತೀರಿ, ವಿಡಿಯೋ ನೋಡ್ತಾ ನೋಡ್ತಾ ಕೊನೆಗೆ ಮರ್ತು ಹೋಗ್ಬೋದು. ಸೊ ಫಸ್ಟ್ ಟೈಮ್ ನೀವು ಈಗ ಫಸ್ಟ್ ಟೈಮ್ ವಿಡಿಯೋ ನೋಡೋರಿಗೆ ಹೇಳುದು ನಾನು, ಸಬ್ಸ್ಕ್ರೈಬರ್ಸ್ ಆದವರಿಗೆ ಅಲ್ಲ. ಯಾರು ಫಸ್ಟ್ ಟೈಮಿಗೆ ವಿಡಿಯೋ ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ, ಓಕೆ. ಆಮೇಲೆ ವಿಡಿಯೋವನ್ನು ಇಲ್ಲಿಗೆ ನಾನು ಎಂಡ್ ಮಾಡ್ತಿದ್ದೇನೆ ಫ್ರೆಂಡ್ಸ್. ವಿಡಿಯೋ ತಮ್ಮೆಲ್ಲರಿಗೂ ಕೂಡ ಇಷ್ಟವಾಗಿದ್ರೆ ಲೈಕ್, ಶೇರ್, ಕಮೆಂಟ್. ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.